أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين مثل الذين ينفقون أموالهم في سبيل الله كمثل حبة أنبتت سبع سنابل في كل سنبلة مئات حبة والله يضاعف لمن يشاء والله واسع عليم. ಅಲ್ಲಾಹನ ಕೃಪೆಯಿಂದ ನವೆಂಬರ್ 1ರಿಂದ ಜಮಾತಿನ ತೆಹ್ರೀಕ್ ಜದೀದನ ಹೊಸ ಆರ್ಥಿಕ ವರ್ಷವು ಪ್ರಾರಂಭವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತೆಹ್ರೀಕ್ ಜದೀದನ ಹೊಸ ವರ್ಷವನ್ನು ಘೋಷಿಸಲಾಗುತ್ತದೆ ಮತ್ತು ಕಳೆದ ವರ್ಷದ ಆರ್ಥಿಕ ತ್ಯಾಗಗಳ ಬಗ್ಗೆಯೂ ಪ್ರಸ್ತಾಪಿಸಲಾಗುತ್ತದೆ. ಅದೇ ರೀತಿ ಆರ್ಥಿಕ ತ್ಯಾಗದ ಮಹತ್ವದ ಬಗ್ಗೆಯೂ ಸ್ವಲ್ಪ ವಿವರಿಸಲಾಗುತ್ತದೆ. ತೆಹ್ರೀಕ್ ಜದೀದನ್ನು 1934ರಲ್ಲಿ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಪ್ರಾರಂಭಿಸಿದ್ದರು. ಇದಕ್ಕೆ ಕಾರಣವೇನೆಂದರೆ ಆ ಕಾಲದಲ್ಲಿ ಜಮಾತಿನ ವಿರುದ್ಧ ಅಹರಾರ್ ಎಂಬ ಸಂಘಟನೆಯು ದಂಗೆಯನ್ನೆಬ್ಬಿಸಿ ದೊಡ್ಡ ಗದ್ದಲವನ್ನು ಸೃಷ್ಟಿಸಿತ್ತು. ಹಜರತ್ ಮಸೀಮದ್ ಅಲೈಹಿಸ್ಸಲಾಮರ ಕಬರು ಇರುವ ಬಹಷ್ತಿ ಮಕ್ಬರವನ್ನು ಅಪವಿತ್ರಗೊಳಿಸುವ ಯೋಜನೆಯನ್ನು ಕೂಡ ಅವರು ಹೊಂದಿದ್ದರು. ಸರ್ಕಾರ ಕೂಡ ವಿರೋಧಿಗಳಿಗೆ ಬೆಂಬಲ ನೀಡುತ್ತಿತ್ತು. ಅಂತಹ ಸಮಯದಲ್ಲಿ ಅಹ್ಮದಿಯತ್ ಮತ್ತು ಇಸ್ಲಾಂ ಧರ್ಮದ ಸಂದೇಶವನ್ನು ಲೋಕದ ಮೂಲೆ ಮೂಲೆಗೆ ತಲುಪಿಸಲು ಎದುರಾಳಿಗಳ ವಿರೋಧ ಮತ್ತು ಕಿರುಕುಳವನ್ನು ತಡೆಯಲಿಕ್ಕಾಗಿ ಜಮಾತಿನ ವ್ಯವಸ್ಥೆಯನ್ನು ಬಲಪಡಿಸಲು ಒಂದು ಸ್ಥಳದಲ್ಲಿ ವಿರೋಧವಿದ್ದರೆ ಇನ್ನೊಂದು ಸ್ಥಳದಲ್ಲಿ ಪ್ರಗತಿ ಕಾಣುವಂತಾಗಲು ಮತ್ತು ಜಮಾತ್ ವಿಸ್ತರಿಸುತ್ತಾ ಹೋಗಲಿಕ್ಕಾಗಿ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಜಮಾತಿನ ಮುಂದೆ ಆರ್ಥಿಕ ಸಹಾಯದ ಒಂದು ಯೋಜನೆಯನ್ನು ಮುಂದಿಟ್ಟರು. ಅಲ್ಲಾಹನ ಕೃಪೆಯಿಂದ ಇಂದು ನಾವು ಲೋಕದ ಎಲ್ಲ ದೇಶಗಳಲ್ಲಿ ಅಹ್ಮದಿಯತ್ ಮತ್ತು ನಿಜವಾದ ಇಸ್ಲಾಂ ಧರ್ಮದ ಸಂದೇಶ ತಲುಪಿರುವುದನ್ನು ಕಾಣುತ್ತಿದ್ದೇವೆ. ನಮ್ಮ ಮುಬಲ್ಲಿಗರು ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಲೋಕದ ವಿವಿಧ ದೇಶಗಳಲ್ಲಿ ನಾವು ಮಸೀದಿಗಳನ್ನು ನಿರ್ಮಿಸಿದ್ದೇವೆ. ನಮ್ಮ ಶಾಲೆಗಳು ಮತ್ತು ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿವೆ. ನಮ್ಮ ಮುಬಲ್ಲಿಗರು ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಪಡೆಯುತ್ತಿದ್ದಾರೆ. ಸಾಹಿತ್ಯಗಳ ಪ್ರಕಟಣೆಯಾಗುತ್ತಿವೆ. ಕೇಂದ್ರ ಸ್ಟುಡಿಯೋದ ಜೊತೆಗೆ MTA ಸ್ಟುಡಿಯೋಗಳು ಅನೇಕ ದೇಶಗಳಲ್ಲಿ ಸ್ಥಾಪನೆಯಾಗಿವೆ. ರೇಡಿಯೋ ಕೇಂದ್ರಗಳು ಸ್ಥಾಪನೆಯಾಗಿವೆ. ಈ ಎಲ್ಲ ಕೆಲಸಗಳಿಗೆ ಇತರ ಚಂದಾಗಳಿಂದಲೂ ಆರ್ಥಿಕ ನೆರವು ದೊರೆಯುತ್ತದೆ. ಆದರೆ ತೆಹ್ರೀಕ್ ಜದೀದ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾವು ಕಾದ್ಯಾನಿನ ಪ್ರತಿಯೊಂದು ಇಟ್ಟಿಗೆಯನ್ನು ಒಡೆದು ಹಾಕುವು ಮತ್ತು ಅಹ್ಮದಿಯತ್ತನ್ನು ಭೂಮಿಯಿಂದ ಅಳಿಸಿ ಹಾಕುವು ಎಂದು ಅಹರಾರಿಗಳು ಘೋಷಿಸಿದ್ದರು. ಈ ಘೋಷಣೆಗಳಿಗೆ ನಮ್ಮ ವಿರೋಧಿಗಳು ಇಂದು ಕೂಡ ದನಿಗೊಳಿಸುತ್ತಾರೆ. ಅಲ್ಲಾಹನ ಕೃಪೆಯಿಂದ ಈ ಘೋಷಣೆಗಳಿಗೆ ಜಮಾತಿನ ಪ್ರತಿ ವರ್ಷದ ಪ್ರಗತಿಯಿಂದ ಉತ್ತರ ನೀಡಲಾಗುತ್ತಿದೆ. ಬಯತ್ ಮಾಡಿ ಜಮಾತಿನಲ್ಲಿ ಸೇರುವ ಜನರು ಇದಕ್ಕೆ ಉತ್ತರವಾಗಿದ್ದಾರೆ. ಇಂದು 220 ದೇಶಗಳಲ್ಲಿ ಹರಡಿರುವ ಜಮಾತಿನ ಪ್ರಗತಿ ಇದಕ್ಕೆ ಉತ್ತರವಾಗಿದೆ. ಹಜರತ್ ಮಸೀಮದ್ ಅಲೈಹಿಸ್ಸಲಾಮರ ವಾದ ಸತ್ಯವಾಗಿತ್ತು ಮತ್ತು ಸತ್ಯವಾಗಿದೆ ಎಂಬುದಕ್ಕೆ ಅಲ್ಲಾಹನ ಈ ಕಾರ್ಯ ಮತ್ತು ಬೆಂಬಲವು ಪುರಾವೆಯಾಗಿದೆ. ಅಲ್ಲಾಹನ ಕೃಪೆಯಿಂದ ಅಹ್ಮದಿಯತ್ ಯಾವುದೇ ಮಾನವನಿಂದ ಸ್ಥಾಪಿಸಲ್ಪಟ್ಟ ಗಿಡವಲ್ಲ, ಯಾವುದೇ ಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಗಿಡವಲ್ಲ.
ಯಾವುದೇ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಗಿಡವಲ್ಲ, ಬದಲಿಗೆ ಅಲ್ಲಾಹನಿಂದ ಸ್ಥಾಪಿಸಲ್ಪಟ್ಟ ಗಿಡವಾಗಿದೆ ಎಂದು ಸಾಬೀತಾಗಿದೆ. ಅದೀಗ ದೊಡ್ಡ ಮರವಾಗಿ ಬೆಳೆದಿದೆ. ಅದರ ಕೊಂಬೆಗಳು ಇಡೀ ಲೋಕದಲ್ಲಿ ಹರಡಿವೆ. ಅಲ್ಲಾಹನು ಅದನ್ನು ಇನ್ನಷ್ಟು ಹರಡುತ್ತಿದ್ದಾನೆ ಮತ್ತು ಫಲದಾಯಕವನ್ನಾಗಿ ಮಾಡುತ್ತಿದ್ದಾನೆ. ಈ ಜಮಾತ್ ಮುಂದುವರಿಯುತ್ತಿದೆ ಮತ್ತು ಬೆಳೆಯುತ್ತಿದೆ. ನೀವು ನನ್ನ ಮಾರ್ಗದಲ್ಲಿ ಖರ್ಚು ಮಾಡಿದರೆ ನಾನು ನಿಮಗೆ ಪ್ರತಿಫಲ ನೀಡದೇ ಇರುವುದಿಲ್ಲ. ಬದಲಿಗೆ ನಿಮ್ಮ ಈ ತ್ಯಾಗವನ್ನು 700 ಪಟ್ಟು ಅಥವಾ ಅದಕ್ಕಿಂತಲೂ ಹೆಚ್ಚು ಮಾಡುವ ಶಕ್ತಿ ನನಗಿದೆ ಎಂದು ಅಲ್ಲಾಹನು ವಾಗ್ದಾನ ಮಾಡಿದ್ದಾನೆ. ಅಲ್ಲಾಹನು ಈ ನಿರ್ದೇಶನವನ್ನು ನೀಡಿ ಮನಸ್ಸಾರೆ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಲು, ಅಲ್ಲಾಹನ ಧರ್ಮದ ಪ್ರಚಾರಕ್ಕಾಗಿ ಖರ್ಚು ಮಾಡಲು, ಈ ಯುಗದಲ್ಲಿ ಮಸೀಮೌದ್ ಅಲೈಹಿಸ್ಸಲಾಂ ಮತ್ತು ಅವರ ಜಮಾತಿಗೆ ವಹಿಸಲಾದ ಕೆಲಸಕ್ಕಾಗಿ ಖರ್ಚು ಮಾಡಲು ಸತ್ಯವಿಶ್ವಾಸಿಗಳ ಹೃದಯಗಳಲ್ಲಿ ಪ್ರೇರಣೆ ಉಂಟುಮಾಡಿದ್ದಾನೆ. ತ್ಯಾಗ ಮಾಡುವವರು ತಮ್ಮ ಅನುಭವಗಳನ್ನು ನನಗೆ ಬರೆಯುತ್ತಾರೆ. ಅಲ್ಲಾಹನವರಿಗೆ ಹೇಗೆ ತ್ಯಾಗ ಮಾಡುವ ಸೌಭಾಗ್ಯವನ್ನು ನೀಡಿದ್ದಾನೆ ಮತ್ತು ಅವರ ನಂಬಿಕೆಗಳನ್ನು ಹೇಗೆ ಬಲಪಡಿಸಿದ್ದಾನೆ ಎಂಬುದನ್ನು ಕೇಳಿ ಆಶ್ಚರ್ಯವಾಗುತ್ತದೆ. ಆರ್ಥಿಕ ತ್ಯಾಗ ಮಾಡಿದವರು ತಮ್ಮ ಆರಾಧನೆ ಮಟ್ಟವನ್ನು ಕೂಡ ಹೆಚ್ಚಿಸಬೇಕು. ಆರ್ಥಿಕ ತ್ಯಾಗ ಮಾಡಿ ನಾವು ಆರಾಧನೆಯಿಂದ ಮುಕ್ತರಾದವು ಎಂದು ಭಾವಿಸಬಾರದು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದ ಸಹಾಬಿಯರ ಉದಾಹರಣೆಗಳು ಮತ್ತು ನಮ್ಮ ಜಮಾತಿನ ಹಿರಿಯರ ಮಾದರಿಗಳು ಸಹ ಇದನ್ನೇ ತೋರಿಸುತ್ತವೆ. ಅವರು ತಮ್ಮ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಲು ಲೆಕ್ಕ ಹಾಕುತ್ತಿರಲಿಲ್ಲ, ಬದಲಿಗೆ ಮುಕ್ತವಾಗಿ ಖರ್ಚು ಮಾಡುತ್ತಿದ್ದರು. ಹಜರತ್ ಖಲೀಫತುಲ್ ಮಸೀಹ್ ಅವ್ವಲ್ ರಜಿಯಲ್ಲಾಹುನು ಸಹ ಬಹಳ ಹೆಚ್ಚು ಆರ್ಥಿಕ ತ್ಯಾಗ ಮಾಡುತ್ತಿದ್ದರು. ಹಜರತ್ ಮಸೀಹ್ ಮೌದ್ ಇಸ್ಲಾಂ ಒಂದೆಡೆ ಹೀಗೆ ಹೇಳಿದ್ದಾರೆ: ನಾನು ಅನುಮತಿ ನೀಡಿದರೆ ಅವರು, ಎಂದರೆ ಮೌಲಾನಾ ನೂರುದ್ದೀನ್ ಖಲೀಫತುಲ್ ಮಸೀಹ್ ಅವ್ವಲ್, ಎಲ್ಲವನ್ನೂ ಈ ಮಾರ್ಗದಲ್ಲಿ ತ್ಯಾಗ ಮಾಡಿ ತಮ್ಮ ಆಧ್ಯಾತ್ಮಿಕ ಸಂಬಂಧದಂತೆ ದೈಹಿಕ ಸಂಬಂಧ ಮತ್ತು ಯಾವಾಗಲೂ ಜೊತೆಯಲ್ಲಿರುವ ಹಕ್ಕನ್ನು ಪೂರೈಸುತ್ತಿದ್ದರು. ಭಾರತದ ತೆಹರೀಕ್ ಜದೀದಿನ ಇನ್ಸ್ಪೆಕ್ಟರ್ ಹೈದರಾಬಾದಿನ ಒಬ್ಬ ವ್ಯಕ್ತಿಯ ಬಗ್ಗೆ ಬರೆಯುತ್ತಾರೆ: ಅವರ ವಾಗ್ದಾನ 7,000 ರೂಪಾಯಿಗಳಾಗಿತ್ತು. ಆದರೆ ಕೆಲಸ ಕಳೆದುಕೊಂಡ ಕಾರಣದಿಂದ ಅದನ್ನು ಪಾವತಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಮುಂದಿನ ವರ್ಷಕ್ಕಾಗಿ ಅವರು 10,000ದ ವಾಗ್ದಾನ ಬರೆಸಿದರು. ಕಳೆದ ವರ್ಷದ ವಾಗ್ದಾನವನ್ನು ಕೂಡ ನೀವು ಪೂರೈಸಲಿಲ್ಲ, ಮುಂದಿನ ವರ್ಷಕ್ಕೆ ಏಕೆ ಹೆಚ್ಚಿಸಿ ವಾಗ್ದಾನ ಮಾಡುತ್ತಿದ್ದೀರಿ ಎಂದು ಅವರೊಡನೆ ಕೇಳಲಾಯಿತು. ಅದಕ್ಕೆ ಅವರು ಹೀಗೆ ಉತ್ತರಿಸಿದರು: ಅಲ್ಲಾಹನೇ ಅದರ ವ್ಯವಸ್ಥೆ ಮಾಡುವನು ಎಂದು ನನಗೆ ಭರವಸೆಯಿದೆ, ಏಕೆಂದರೆ ನಾನು ಇದನ್ನು ಅಲ್ಲಾಹನಿಗಾಗಿ ನೀಡುತ್ತಿದ್ದೇನೆ. ಅದರಂತೆ ಕೆಲವೇ ದಿನಗಳಲ್ಲಿ ಅವರಿಗೆ ಹಿಂದಿನದಕ್ಕಿಂತ ಉತ್ತಮವಾದ ಕೆಲಸ ಸಿಕ್ಕಿತು. ಅವರು ಕಳೆದ 2 ವರ್ಷಗಳ ಚಂದಾಗಳನ್ನು ಪಾವತಿಸಿದರು. ಹೊಸ ಆರ್ಥಿಕ ವರ್ಷದಲ್ಲಿ ಅವರು ತಮ್ಮ ವಾಗ್ದಾನವನ್ನು ಮತ್ತೂ ಹೆಚ್ಚಿಸಿ 30,000ಕ್ಕೆ ಹೆಚ್ಚಿಸಿದರು ಮತ್ತು ಅದನ್ನು ಕೂಡ ಪಾವತಿಸಿದರು. ಹೀಗೆ ಅಲ್ಲಾಹನು ಅವರ ಸದ್ಭಾವನೆಗೆ ಪ್ರತಿಫಲ ನೀಡಿದನು. ಅಲ್ಲಾಹನ ಕೃಪೆಯಿಂದ ಜಮಾತಿಗೆ 19.55 ಮಿಲಿಯನ್ ಪೌಂಡ್ಗಳ ತ್ಯಾಗವನ್ನು ನೀಡುವ ಸೌಭಾಗ್ಯ ದೊರೆತಿದೆ. ಅಲ್ಹಮ್ದುಲಿಲ್ಲಾ. ಇದು ಕಳೆದ ವರ್ಷಕ್ಕಿಂತ 15,64,000 ಪೌಂಡ್ಗಳಿಗಿಂತ ಹೆಚ್ಚು. ಒಟ್ಟು ವಸೂಲಿಯಲ್ಲಿ ಮೊದಲ 10 ಜಮಾತುಗಳು ಜರ್ಮನಿ, UK, ಅಮೆರಿಕ, ಕೆನಡಾ, ಭಾರತ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಮಿಡಲ್ ಈಸ್ಟಿನ ಜಮಾತುಗಳು ಮತ್ತು ಘಾನಾ. ಗಮನಾರ್ಹ ಹೆಚ್ಚಳ ಮಾಡಿದ ಜಮಾತುಗಳು ಮಾರಿಷಸ್, ಹಾಲೆಂಡ್. ಒಟ್ಟಾರೆ ಕಾರ್ಯಕ್ಷಮತೆಯಲ್ಲಿ ಇತರ ಗಮನಾರ್ಹ ಜಮಾತುಗಳು ಬೆಲ್ಜಿಯಂ, ಸ್ವೀಡನ್, ಫ್ರಾನ್ಸ್, ಹಾಲೆಂಡ್, ಕಬಾಬೀರ್, ಬಾಂಗ್ಲಾದೇಶ, ಬುರ್ಕಿನಫಾಸೋ, ನ್ಯೂಜಿಲೆಂಡ್, ಸಿಯೆರಾಲಿಯೋನ್, ಬೆನಿನ್, ಮಾಲಿ, ನೈಜರ್, ಟರ್ಕಿ, ಜಾರ್ಜಿಯಾ, ಮಧ್ಯಪ್ರಾಚ್ಯದ ಜಮಾತುಗಳು ಮತ್ತು ಆಸ್ಟ್ರೇಲಿಯಾ. ಆಫ್ರಿಕಾದಲ್ಲಿ ಒಟ್ಟು ವಸೂಲಿಯಲ್ಲಿ ಮೊದಲ 5 ಜಮಾತುಗಳು ಘಾನಾ, ಮಾರಿಷಸ್, ನೈಜೀರಿಯಾ, ಬುರ್ಕಿನಫಾಸೋ ಮತ್ತು ತಾಂಜಾನಿಯಾ. ತೆಹರೀಕ್ ಜದೀದಿನಲ್ಲಿ ಭಾಗವಹಿಸಿದವರ ಒಟ್ಟು ಸಂಖ್ಯೆ 15 ಲಕ್ಷದಷ್ಟಿದೆ. ಈ ವರ್ಷದ ವರದಿಗಳ ಪ್ರಕಾರ 6ನೇ ಖಾತೆಯಲ್ಲಿ ಸೇರಿದವರ ಸಂಖ್ಯೆ 43,588 ಆಗಿದೆ. ಭಾರತದ 10 ರಾಜ್ಯಗಳು ಕೇರಳ, ತಮಿಳುನಾಡು, ತೆಲಂಗಾಣ, ಒಡಿಶಾ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ, ಪಂಜಾಬ್, ಬಂಗಾಳ, ಮಹಾರಾಷ್ಟ್ರ ಮತ್ತು ದೆಹಲಿ. ಭಾರತದ ಜಮಾತುಗಳು ಹೈದರಾಬಾದ್, ಕೊಯಂಬತ್ತೂರ್, ಕಾದಿಯಾನ್, ಕ್ಯಾಲಿಕಟ್, ಮೇಲಪಾಳೆಯಂ, ಮಂಜೇರಿ, ಬೆಂಗಳೂರು, ಕೇರಂಗ್, ಕೋಲ್ಕತ್ತಾ ಮತ್ತು ಕರಳಾಯಿ. ಇದು ತೆಹರೀಕ್ ಜದೀದಿನ ಮೊದಲ ಖಾತೆಯ 92ನೇ ವರ್ಷವಾಗಿರುತ್ತದೆ. ಅದರ ಹಳೆಯ ಖಾತೆಗಳು ಮುಂದುವರಿಯುತ್ತಿದೆ. 2ನೇ ಖಾತೆಯ 82ನೇ ವರ್ಷ, 3ನೇ ಖಾತೆಯ 61ನೇ ವರ್ಷ, 4ನೇ ಖಾತೆಯ 41ನೇ ವರ್ಷ, 5ನೇ ಖಾತೆಯ 22ನೇ ವರ್ಷ ಮತ್ತು ಈಗ 6ನೇ ಖಾತೆಯ 3ನೇ ವರ್ಷ ಪ್ರಾರಂಭವಾಗುತ್ತಿದೆ. ಹೊಸದಾಗಿ ಬರುವವರನ್ನು 6ನೇ ಖಾತೆಯಲ್ಲಿ ಎಣಿಕೆ ಮಾಡಲಾಗುವುದು.
ಅಲ್ಲಾಹನು ಈ ಆರ್ಥಿಕ ತ್ಯಾಗಗಳ ಕಾರಣದಿಂದ ನಮಗೆ ಇಸ್ಲಾಂ ಧರ್ಮದ ಸಂದೇಶವನ್ನು ತಲುಪಿಸುವ ಸೌಭಾಗ್ಯ ನೀಡುತ್ತಿದ್ದಾನೆ. ಅಲ್ಲಾಹನು ನಮ್ಮ ಪ್ರಯತ್ನಗಳಲ್ಲಿ ಅಪಾರವಾದ ಅನುಗ್ರಹ ಸುರಿಸಲಿ ಮತ್ತು ಅವುಗಳ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿ. ನಾವು ಆದಷ್ಟು ಬೇಗ ಲೋಕದಲ್ಲಿ ಏಕದೇವನ ಆಳ್ವಿಕೆ ಸ್ಥಾಪನೆಯಾಗುವುದನ್ನು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಧ್ವಜವು ಹಾರಾಡುವುದನ್ನು ನೋಡುವಂತಾಗಲಿ. ಆಮೀನ್. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.